ಗ್ರಾಮ ಸಾಲಗಾಮೆ ಹೋಬಳಿ. ಇವರು ಈರ್ಭದ್ರಯ್ಯ ಅಂತ ನಮ್ಮದೇ ಗ್ರಾಮದವರು. ಇವರು ಅಶೋಕ್ ಅಂತ, ಇವರು ರವಿ ಅಂತ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು. ಇವರು ಮಲ್ಲಯ್ಯ ಅಂತ ನಮ್ಮ ಗ್ರಾಮದವರು. ಅದು ಹೇಳ್ಬಾರ್ದು, ನಾವು ನಿಮ್ಮ ಮುಖಾಂತರ ಯಾಕೆ ಹೇಳೋಕ್ಕೆ ಇಷ್ಟಪಟ್ಟಿದ್ದೀವಿ ಅಂದರೆ ನಾವು ಮಾಡಬಾರ್ದಂಥ ಪ್ರಯತ್ನ ಎಲ್ಲ ಮಾಡಾಗಿದೆ ಸರ್. ಸುಮಾರು 10 ವರ್ಷದಿಂದನೂ DC ಅವ್ರಿಗೆ, AC ಅವ್ರಿಗೆ, ಅರಣ್ಯ ಅಧಿಕಾರಿಗಳಿಗೆ ಎಲ್ಲರಿಗೂ ಅರ್ಜಿ ಕೊಟ್ಟು ಸುಸ್ತಾಗಿ ನಂತರದಲ್ಲಿ ಸರ್ವೆಗಳನ್ನೂ ಮಾಡಿಸ್ತೀವಿ ಸರ್. ಜಂಟಿ ಸರ್ವೆ ಅಂತ ಆಗಲಿ ನೋಟಿಸ್ ಕೊಟ್ಟರೆ ಅವ್ರು ಬರೋದೇ ಇಲ್ಲ. ಯಾರೋ ಒಬ್ಬರನ್ನ ಗುಮಾಸ್ತನೇ ಯಾರು ಕಳಿಸ್ಬಿಡ್ತಾರೆ. ಕೊನೆಗೆ ಇದೆಲ್ಲ ಬೇಸಾಗಿ ಒಂದು 1 ಇಯರ್ ಬ್ಯಾಕು ನಾವು DC ಅವ್ರನ್ನೆಲ್ಲ ಕೇಳಿದಾಗ ಜಂಟಿ ಸರ್ವೆಗೆ ಒಂದು ಇದು ಮಾಡಿದ್ರು ಸರ್. ADLR ಮುಖಾಂತರ ಜಂಟಿ ಸರ್ವೆ ಮಾಡಿಸಿ ನಿಮ್ಮದು ಬರುತ್ತಾ ಅಂತ ಸರ್ವೆ ಮಾಡಿಸಿ ಎಲ್ಲಾದ್ರೂ ಎಲ್ಲ ರೈತರಿಗೂ ಸರ್, ಇವ್ರಿಗೆಲ್ಲರಿಗೂ ಬಡ ರೈತರಿಗೆ ಎಲ್ಲ ಹಿಂದುಳಿದ ಜನಾಂಗದ ರೈತರಿರೋದು. ಅವ್ರಿಗೆ ಎಲ್ಲೂ 2 ಎಕರೆ ಮೇಲೆ ಜಮೀನೇ ಇಲ್ಲ. ಕೆಲವ್ರಿಗೆಲ್ಲ 1 ಎಕರೆ, 1 ಎಕರೆ 20 ಕುಂಟೆ 15 ಕುಂಟೆ ಇಷ್ಟೇ ಜಮೀನು ಇರೋದು. ಅದು 5 ಹಳ್ಳ ಕಾವಲು ಅರಣ್ಯ ಫಾರೆಸ್ಟ್ ಪಕ್ಕದಲ್ಲಿ ಬರ್ತದೆ. ಇವ್ರಿಗೆಲ್ಲ ಗ್ರ್ಯಾಂಟ್ ಆಗಿರೋದು ನಾನು ಕೊಟ್ಟಾಗ 1980ರಲ್ಲಿ ಗ್ರ್ಯಾಂಟ್ ಆಗಿದೆ ಸರ್ ಇವ್ರಿಗೆ. ಈ ಅರಣ್ಯ ಇಲಾಖೆಯವರು ಒಂದು 86ರಲ್ಲಿ ಅಲ್ಲಿ ನೀಲಗಿರಿಗಳ ಮರಗಳು ನೆಡ್ತಾರೆ ಸರ್. ನೀಲಗಿರಿ ಮರ ಇವರೆಲ್ಲ ಅನ್ಎಜುಕೇಟೆಡ್ಸ್ ಆದ್ದರಿಂದ ಎಲ್ಲಿ ಬರುತ್ತೆ ಜಾಗ ಏನೋ ಗೊತ್ತಿರೋದಿಲ್ಲ. ಇವರು ಏನು ಮಾಡ್ತಾರೆ, ಇವ್ರದ್ದು ಅರ್ಧ ಎಕರೆ 20 ಕುಂಟೆ 15 ಕುಂಟೆನ 1 ಎಕರೆ 20 ಕುಂಟೆಲಿ 20 ಕುಂಟೆ ಅವರೇ ಅಕ್ವೈರ್ ಮಾಡಿರ್ತಾರೆ, ಮರಗಳು ನೆಟ್ಟಿರ್ತಾರೆ. ಅಲ್ಲೊಂದು ಟ್ರಂಚನ್ನು ತರಿಸ್ತಾರೆ. ಅದಕ್ಕೆ ಸರ್ಕಾರದಿಂದ ಬ್ಯಾನ್ ಆಗಿರೋಂಥ ನೀಲಗಿರಿ ಮರಗಳು ನೆಡ್ತಾರೆ. ಇವ್ರಿಗೆ ಗೊತ್ತಿರಲ್ಲ, ಸರ್ವೆ ಮಾಡಿಸ್ತಾರೆ, ಹಣ ನಮ್ಗೆ ಅಲ್ಲಿ ಬರುತ್ತೆ ಬಿಡ್ತಾ ಇಲ್ಲ ಅಂತ ಹೇಳ್ತಾರೆ. ನಾನು ಈಗ ಹಾಸನದಿಂದ ಇದು ಮಾಡಿ ಬೆಳೆ ಮಾಡ್ಲಿಕ್ಕೆ ಹೋದಾಗ ಎಲ್ಲ ಬಂದು ಕಷ್ಟ ಸುಖ ಹೇಳ್ಕೊಂಡ್ರು ನಾನು ಎಲ್ಲರ ಹತ್ರ ಮಾತಾಡಿದೆ ಸರ್. ಇತ್ತೀಚೆಗೆ ಅವ್ರ ಉಪ್ಪಳ ಹೆಂಗಾಗಿದೆ ಅಂದರೆ, ಈಗ ನಾವು ಜೋಳ ಏನಾದ್ರು ಬೆಳಿತೀವಿ, ಆ ಜೋಳ ಮುರಿದ್ಮೇಲೆ ಆ ಕಡ್ಡಿ ತ್ಯಾಜ್ಯಗಳು ಬರ್ತದೆ. ಅದನ್ನು ಲಾಸ್ಟ್ ಟೈಮು ಪಾಪ ಇವರೆಲ್ಲ ಹೋಗ್ಬಿಟ್ಟು ಆ ಚಿರಂಡಿ ಇದೆಯಲ್ಲ, ಇವರು ಹೊಲ್ದೊಳಗಿರೋ ಚಿರಂಡಿ ಟ್ರಂಚ್ ಮಾಡಿಸಿದ್ವಿ, ಕಲ್ಲು ನಡೆಸಿದ್ವಿ. ನಾನು ನಿಮಗೆಲ್ಲ ವೀಡಿಯೋಗಳು ಕಳಿಸಿದ್ವಿ ಕೆಲವರಿಗೆ. ಅದರೊಳಗೆ ಹೋದಾಗ ಇವ್ರು ಏನು ಮಾಡ್ತಾರೆ, ಇವರು ಸಿಂಗಲ್ ರೈತರು ಇರ್ತಾರೆ ಸರ್, ಬಡವರು ಪಾಪ. ಅವ್ರಿಗೆ ಹೇಳ್ತಿಲ್ಲ, ಬಸ್ ಚಾರ್ಜಿಗೆ ನಾನೇ ಕೊಟ್ಟು ಕರ್ಕೊಂಡ್ಬಂದರು. ಒಂದು 50 ಜನ ಗೂಂಡಗಳು ಕರೆಸ್ಬಿಡ್ತಾರೆ ಫಾರೆಸ್ಟ್ನವರು. ಗೂಂಡಗಳಂದರೆ ಯಾರು, ಈ ಫಾರೆಸ್ಟ್ ಅಧಿಕಾರಿಗಳಲ್ಲೂ ಕೆಲಸ ಮಾಡೋಕ್ಕಾಗ್ದಲೇ ಈ ಸ್ಥಳೀಯವಾಗಿ ಅವ್ರದ್ದು ಬಯೋಡಾಟಾ ಬ್ಯಾಕ್ಗ್ರೌಂಡ್ ಏನು ತಿಳ್ಕೊಂಡೇ ಇರೋದಿಲ್ಲ. ಗೂಂಡಗಳೇ ಅವ್ರಿಗೇನು ಸರ್ಕಾರದಿಂದ ಯಾವುದು ಇದ್ದಿರಲ್ಲ, ಏನಿರಲ್ಲ, ಅವ್ರನ್ನ ಕರೆಸ್ಬಿಡ್ತಾರೆ ಸರ್. ಸುತ್ತಮುತ್ತ ಎಲ್ಲರೂ ನಾವು ಇದನ್ನ ವಾಚರಾಗಿ ತೊಗೊಂಡಿದ್ದೀವಿ ನಾವು ಅವ್ರನ್ನ ಅಂತ ಕರೆಸ್ಬಿಟ್ಟು ನಿಮ್ಮನ್ನ ಅರೆಸ್ಟ್ ಮಾಡ್ತೀವಿ, ನಿಮ್ಮ FIR ಹಾಕ್ತೀವಿ, ಅದು ಮಾಡ್ತೀವಿ, ಎದುರಿಸೋದು ಫುಲ್ಲು. ನಮಗೆ ಆ್ಯಕ್ಟ್ ಹಾಕ್ತೀವಿ, ನಿಮಗೆ ಬೇಲ್ ಸಿಗ್ದಂಗೆ ಮಾಡ್ತೀವಿ ಅಂತ. ಅಲ್ಲ ಸರ್, ಸರ್ವೆ ಮಾಡಿಸಿದ್ವಿ, ಕಲ್ಲು ಬಂದಿದೆ, ಜಂಟಿ ಸರ್ವೆ ಮಾಡಿಸಿದ್ವಿ, ಬಿಟ್ಕೊಡೋಕ್ಕೇನು? ಬಿಟ್ಕೊಡೋದೇ ಇಲ್ಲ. ಏನೇ ಮಾಡಿದರೂ ಬಿಟ್ಕೊಡೋಲ್ಲ. ಹೋಗಿ ಅರ್ಧ ಎಕರೆ ಹೋಗ್ತಾ ಈ ಬಾರ್ಡ್ರಲ್ಲಿ ಸರ್ 100 ಅಡಿ ಬ್ಯಾನ್ ಆಗಿರೋ ನೀಲಗಿರಿ ಮರ ಹಾಕ್ತಾರೆ ಸರ್. ಎಲ್ಲ ಈ ಸೈಜ್ ಮರಗಳು. ಆ ಮರಗಳು ನೆರಳು ಬಿದ್ದು ಬಾಕಿ ಜಮೀನಲ್ಲೂ ಬೆಳೆ ಬರೋಂಗಿಲ್ಲ. ಪಾಪ ಇವರು ಯಾವುದ್ರಲ್ಲಿ ಜೀವನ ಮಾಡ್ಬೋದು ಸರ್ ಇವರು? ನಾವು ಇದೆಲ್ಲ ನೊಂದು ಕೊನೆಗೆ ಸ್ಥಳೀಯ ಶಾಸಕರ ಹತ್ರ ಹೋಗ್ತೀವಿ. ಶಾಸಕರು ಫೋನ್ ಮಾಡಿ ಹೇಳ್ತಾರೆ, ಅವ್ರದ್ದೇನಿದೆ ನೋಡಿ ಬಿಟ್ಕೊಡ್ರಿ ಅಂತ. ಬೆಲೆ ಕೊಡೋಲ್ಲ. ಮಾಜಿ ಮಂತ್ರಿಗಳ ಹತ್ರ ಹೋಗಿ ಫೋನ್ ಮಾಡಿಸ್ತೀವಿ. ಇಲ್ಲ ಸರ್, ಅದು 5 ಹಳ್ಳ ಕಾವಲು ಫಾರೆಸ್ಟು, ನೋ ಫಾರೆಸ್ಟ್ ಜಾಗ ನಮಗೆ ಬೇಡ, ನಿಮ್ಮ ಫಾರೆಸ್ಟ್ ಒಳಗೆ ನಮಗೆ ಬಂದರೆ ನಮಗೆ ದಂಡ ಹಾಕಿ, ನಿಮ್ಮ ಫಾರೆಸ್ಟ್ ಜಾಗ ನಮಗೆ ಬೇಡ, ನಮಗೆ ಬಿಟ್ಕೊಡಿ. MP ಹತ್ರ ಫೋನ್ ಮಾಡಿ, ಯಾರು ರಾಜಕೀಯ ವ್ಯಕ್ತಿಗಳಿಗೂ ಸರ್ ಅವರಂಥ ಬೂಟಾಟಿಕೆ ಜನಗಳನ್ನೇ ನಾವು ನೋಡಿಲ್ಲ. ಇನ್ನು ರ್ಯಾಶ್ ಆಗಿ ಹೋಗೋದ್ರೆ ಸುಮ್ಮನೆ ಬಡ ರೈತರ ಮೇಲೆ FIR ಹಾಕೋದು, ಕೋರ್ಟ್ ಸುತ್ತೋದು, ಇದು ಮಾಡ್ತಾರೆ. ಬಟ್ ಇವ್ರು ಕೆಲಸ ಮಾಡಿಸ್ಕೋಬೇಕಾದ್ರೆ ಹೆಂಗೆ ಅಂದರೆ, ಈಗ ಮೊನ್ನೆ ತಹಸೀಲ್ದಾರ್ ಒಂದು ಆರ್ಡ್ರ್ ಮಾಡ್ತಾರೆ ಸರ್. ಸರ್ವೆ ಎಲ್ಲ ಆದಮೇಲೆ, ಜಂಟಿ ಸರ್ವೆ ಆದಮೇಲೆ ನಿಮ್ಗೆ ಕಾಪಿ ಕೊಟ್ಟಿದ್ದೀನಿ. ರೈತರ ಜಮೀನು ಬಂದಿದೆ, RIVA ರಿಪೋರ್ಟ್ ಆಗಿದೆ, DC ಆರ್ಡ್ರ್ ಮಾಡಿದ್ದಾರೆ, AC ಆರ್ಡ್ರ್ ಮಾಡಿದ್ದಾರೆ. ದಯವಿಟ್ಟು ರೈತರ ಜಾಗ, ಅದು ನಮ್ಮ ಕಂದಾಯ ಇಲಾಖೆ ಜಾಗ, ಸರ್ವೆ ನಂಬರ್ 16 ಸ್ವಪ್ನಹಳ್ಳಿ ಗೋಮಾಳ ಅಂತ ಬರ್ತದೆ. ಆ ಗೋಮಾಳ ಗ್ರ್ಯಾಂಟ್ ಆಗಿ ಬೋರ್ಡಾಗಿ ಪ್ರತಿಯೊಂದು ಆಗಿದೆ, ಡಾಕ್ಯುಮೆಂಟ್ಸ್ ಏನಿಲ್ಲ. ಕಂದಾಯನೂ ಇವರೇ ಕಟ್ಕೊಂಬಂದಿರೋ ಅಲ್ಲಿಂದ. ಬಿಟ್ಕೊಡಿ ಅಂದರೆ ಬಿಟ್ಕೊಡೋದಿಲ್ಲ ಸರ್. ಇಲ್ಲ, ನಾವು ಸ್ವಾಧೀನದಲ್ಲಿದ್ದೀವಿ, ಅದು ಇಂಥ 1960 ಆ್ಯಕ್ಟ್ ಪ್ರಕಾರ ನಾವು ಬಿಟ್ಕೊಡೋಕೆ ಬರೋಲ್ಲ ಅಂತ ತಹಸೀಲ್ದಾರ್ ರಿಟರ್ನ್ ಅರ್ಜಿ ಹಾಕ್ತಾರೆ ಸರ್. ನೋ ಅದು ಹಂಗಲ್ಲ, ರೈತರಿಗಾಗಿ ಜಮೀನು ನಿಮಗೆ ಬಿಟ್ಕೊಳ್ಳೋಕ್ಕೆ ಕಾಯ್ದೆ ನಂಬರ್ ಇಲ್ಲಿದೆ ಸರ್, ಅದ್ರ ಪ್ರಕಾರ ನಾವು ರೈತರ ಜಮೀನು ಬಿಡಿಸ್ಕೊಳಕ್ಕೆ ಬರೋಲ್ಲ, ನೀವು ಬಿಟ್ಕೊಡ್ಬೇಕು. ಸ್ಥಳಕ್ಕೆ ನಾನೇ ಬರ್ತಿದ್ದೀನಿ, ನೀವು ಬಂದು ಸ್ಥಳ ಮಾಜರಿಗೆ ಅಲ್ಲಿರಬೇಕು, ಬಿಟ್ಕೊಡ್ಬೇಕು ಅಂತ ತಹಸೀಲ್ದಾರ್ ಖುದ್ದು ಪಾಪ ತುಂಬ ಚೆನ್ನಾಗಿ ನಮಗೆ ಸಹಾಯ ಮಾಡಿಕೊಂಡು ರೈತರ ಬಗ್ಗೆ ಸ್ಪಾಟಿಗೆ ಬರಲಿಕ್ಕೆ ಅವ್ರು ಬಂದ ತಕ್ಷಣ ಫೋನ್ ಮಾಡಿಬಿಟ್ಟು RIDTV ಅವ್ರ ಸಿಬ್ಬಂದಿ ಎಲ್ಲ ಕಳಿಸ್ತಾರೆ ಸರ್. ಇವರು ಬೇಲೂರಿಗೆ ಬಂದುಬಿಡುತ್ತೆ ಸರ್ ಬಾರ್ಡ್ರು. ಆ್ಯಕ್ಚುಲಿ ಸ್ವಲ್ಪ ಹಾಸನ ವಿಧಾನಸಭಾ ಕ್ಷೇತ್ರಕ್ಕೆ ಬರುತ್ತೆ, ಆ ಬಾರ್ಡ್ರ್ ಒಂದು ಬೇಲೂರಿಗೆ ಬರುತ್ತೆ. ಆ RFO ಬರೋದೇ ಇಲ್ಲ ಸರ್, ಸ್ಪಾಟ್ಗೆ ಬರಲ್ಲ. ತಹಸೀಲ್ದಾರ್ ಖುದ್ದು ತಾಲೂಕು ಮ್ಯಾಜಿಸ್ಟ್ರೇಟ್ ನಾನು ಬರ್ತಾಯಿದ್ದೀನಿ ಬಾ ಅಂದರೆ ಬರೋದೇ ಇಲ್ಲ ಸರ್. ಯಾವತ್ತೂ ಬಂದೇ ಇಲ್ಲ ಬಿಡಿ ನಮ್ಮ ಮುಂದೆ ಸರ್. ಇದು ಅವ್ರು 86ರಲ್ಲಿ ಪ್ಲಾಂಟೇಷನ್ ಮಾಡಿದ್ದಾರೆ ಸರ್. ನಮಗೆ ಗ್ರ್ಯಾಂಟ್ ಆಗಿರೋದು 1980ರಲ್ಲಿ. ನಾವು ಅಲ್ಲಿಂದ ಇಲ್ಲಿ ತನಕ ಕಂದಾಯ ನಾವು ಕಟ್ತಾ ಇದ್ದೀವಿ. ನಮ್ಮ ಸ್ವಾಧೀನ ಇದೆ, ಸ್ವಲ್ಪ ಒಂದು 15 ಕುಂಟೆ 20 ಕುಂಟೆ, ಇವ್ರದ್ದೆಲ್ಲ 25 ಕುಂಟೆ ಇದೆ. ಇವ್ರಿಗಿರೋದೇ 1 ಎಕರೆ 30 ಕುಂಟೆ, ಅದರಲ್ಲಿ 30 ಕುಂಟೆ ಅವರೇ ಹೊಡ್ಕೊಬಿಟ್ಟವ್ರು.
ಒಂದು ಸರ್ ಸರ್ ಈಗ ಸರ್ವೆ ಎಲ್ಲ ಆದಮೇಲೆ ಈ ಸರಿ ಸ್ವಲ್ಪ ಟ್ರಂಚ್ ಹೊಡೆದಿದ್ರು. ನಾವು ನೋಟಿಸ್ 10 ವರ್ಷದಿಂದ ನೋಟಿಸ್ ಕೊಡ್ತಾಯಿದ್ವಿ, ಎಲ್ಲರಿಗೂ ಮಾಡ್ತಾಯಿದ್ವಿ. ಈಗ ಮೊನ್ನೆ ಕಸಗಳು ತಳ್ಳಿಬಿಟ್ಟು ಸರ್ ನಾವು ಅದರೊಳಗೆ ಇದು ಜೋಳದ ಕಸ ವೇಸ್ಟ್ ಬರುತ್ತಲ್ಲ, ಅವಾಗ ಒಂದು ಸಿಕ್ಕಾಪಟ್ಟೆ ಗಲಾಟೆ ಮಾಡಿಬಿಟ್ರು ಸರ್. ಒಂದು 50 ಜನ ಕರೆಸ್ತಾರೆ ಸರ್. ಆ್ಯಕ್ಚುಲಿ ಫಾರೆಸ್ಟ್ ಆಫೀಸರ್ಸ್ ಬಂದು ಮಾತಾಡಲಿ, ನಮಗೆ ಅದು ಬೇಜಾರಿಲ್ಲ. ಈಗ ಟೆಂಪ್ರವರಿಗೆ ಅವ್ರ ಸೇಫ್ಟಿಗೆ ಅವ್ರು ಸ್ವಂತ ಸಂಬಳ ಕೊಟ್ಕೊಂಡು ಅದನ್ನು ವಾಚರ್ಸ್ ಅಂತ ಲೋಕಲ್ಸ್ ಇಟ್ಕೋತಾರೆ. ಅವರೆಲ್ಲ ಗೌರ್ಮೆಂಟ್ ಅಫಿಷಿಯಲ್ಸೇ ಅಲ್ಲ, ಅವ್ರಿಗೆ ಯಾವುದು ಇಲ್ಲಿಗಲ್ ಆಗೋ ತೊಗೊಂಡಿಲ್ಲ. ಈಗ ತೊಗೋಬೇಕಂದ್ರೆ ಅವ್ರದ್ದು ಪೊಲೀಸ್ ರಿಪೋರ್ಟ್ ಏನಾದ್ರು ಗೂಂಡಾಗಳು ಅಲ್ಲೇ ಶಿಕಾರಿ ಮಾಡ್ತಾರೆ, ಅಲ್ಲೇ ಅವರೇ ಕದ್ದು ಮರ ಎಲ್ಲ ಮಾರ್ಕೊಳ್ತಾರೆ, ಅಂತರ ಕರ್ಕೊಂಡ್ಬಂದ್ಬಿಡ್ತಾರೆ ಸರ್. ವೀಡಿಯೋದಲ್ಲಿ ಇದೆ ನೋಡಿ, ನೋಡ್ಲಿಕ್ಕೆ ರೂಪಿಯಾಗಿದ್ದಾರೆ. ಬಂದು ದಾಂಡಿಗರು ಇವ್ರನ್ನೊಬ್ಬರನ್ನ ಎದುರಿಸ್ತಾರೆ ಸರ್. ಅದು ಹೆಂಗೆ ಸಾಧ್ಯ ಸರ್? ಅದು ನಮ್ಮ ಜಾಗ ನಮಗೆ ಬಿಟ್ಟು ಕೊಟ್ಬಿಟ್ರೆ ಈ ಕೋರ್ಟು ಕಚೇರಿಗೆ ಹೋಗ್ಲಿಕ್ಕೆ ಸರ್ ಪಾಪ ಅವ್ರಿಗೆಲ್ಲ ಆಗೋದೇ ಇಲ್ಲ ಸರ್.